ಇವಾಗ ನೋಡಿ ನಮ್ಮ ಹೊಲದ ಹತ್ರ ಹೋಗ್ತಿದ್ದೀವಿ. ಸ್ಮೈಲ್ ಮಾಡು. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾಂಭವಿ ಮಂಜು ಬ್ಲಾಗ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಇವತ್ತು ನಮ್ಮ ಹೊಲದಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಟೀ ಮಾಡೋಕೆ ಇಟ್ಟಿದ್ದೀನಿ ನೋಡಿ. ಆದ್ಮೇಲೆ ಮನೆಯವರಿಗೆಲ್ಲ ಕೊಟ್ಟು ನಾನು ಕೂಡ ಕುಡಿದು ಬೆಳಿಗ್ಗೆ ತಿಂಡಿಗೆ ಬಡವರ ಬಿರಿಯಾನಿ ಮಾಡ್ಬೇಕಂತ ಅನ್ಕೊಂಡೆ. ಚಿತ್ರಾನ್ನ ಫ್ರೆಂಡ್ಸ್ ನೋಡಿ, ಅದು ಮಾಡೋಕ್ಕಾಗಲೇ ರೈಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ, ಮತ್ತೆ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ತಿಂಡಿ ರೆಡಿ ಆಯಿತು. ನನ್ನ ಮಗಳು ತಿಂಡಿ ತಿಂದು ಬಾಕ್ಸಿಗೆ ಹಾಕೊಂಡು ಸ್ಕೂಲಿಗೆ ಹೊರಟ್ಲು. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ನನ್ನ ಮಗ ಬಂದು ಅಮ್ಮ ಹಶ್ವ ಆಗ್ತಿದೆ ತಿಂಡಿ ತಿನ್ನಿಸು ಅಂತ ಹೇಳ್ದ. ಅದಕ್ಕೆ ಸ್ವಲ್ಪ ತಿಂಡಿ ಹಾಕೊಂಡು ತಿನ್ನಿಸ್ತಿದ್ದೀನಿ ನೋಡಿ. ಚಿತ್ರಾನ್ನ ಅಂದರೆ ಫೇವ್ರೇಟ್. ಅಪ್ಪು ಏನು ಅಡುಗೆ ಮಾಡಲಿ ಅಂತ ಕೇಳಿದ್ರೆ ಸಾಕು, ಬರೀ ಚಿತ್ರಾನ್ನ ಮಾಡಮ್ಮ ಅಂತ ಹೇಳ್ತಿರ್ತಾನೆ. ಚೆನ್ನಾಗಿದೆಯಾ, ಸೂಪರ್ ಆಗಿದೆ ಅಮ್ಮ ಅಂತ ಹೇಳ್ತಿದ್ದಾನೆ ನನಗೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅವನಿಗೆ ತಿಂಡಿ ತಿನ್ಸಿದ್ದಾದ್ಮೇಲೆ ನಾನು ಸ್ವಲ್ಪ ತಿಂಡಿ ತಿನ್ಕೊಂಡು ಅವನು ಅಂಗನವಾಡಿ ಕಳ್ಸೋಣ ಅಂತ ರೆಡಿ ಮಾಡಿದೆ. ಎಲ್ಲಿಗಪ್ಪಾಜಿ? ಇನ್ನು ಪಾತ್ರೆಗಳು ನೋಡಿ ಎಷ್ಟಿದಾವೆ. ಅವನು ಅಂಗನವಾಡಿಗೆ ಬಿಟ್ಟು ಬಂದು ಆಮೇಲೆ ತೊಳೆಯೋಣ ಅಂತ ಅನ್ಕೊಂಡು ಅವನು ಅಂಗನವಾಡಿಗೆ ಕರ್ಕೊಂಡು ಹೋದೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೋಡಿ ಎಷ್ಟು ಸೈಲೆಂಟಾಗಿ ಹೋಗ್ತಿದ್ದಾನೆ. ಈ ಕಡೆ ತಿರ್ಗು ಅಂದ್ರೂ ತಿರುಗ್ತಿಲ್ಲ, ಅವ್ನು ಸುಮ್ಮನೆ ಹೋಗ್ತಿದ್ದಾನೆ. ಅಂಗನವಾಡಿಗೆ ಹೋಗೋವರೆಗೆ ಸುಮ್ಮನಿರ್ತಾನೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಸ್ಟಾರ್ಟ್ ಆಗಿಬಿಡುತ್ತೆ ಅವನದು. ಆಗಲೇ ಅವನಿಗೆ ಅಳು ಬರ್ತಿದೆ. ಅವ್ರು ಅಳ್ಬಾರ್ದು, ಅಮ್ಮಗೆ ಬಾಯ್ ಮಾಡ ಅಂತ ಹೇಳಿದ್ದಕ್ಕೆ ನೋಡಿ ಹೆಂಗ್ ಬಾಯ್ ಮಾಡ್ತಿದ್ದಾನೆ ಅಂತ. ಸ್ಮೈಲ್ ಮಾಡು. ಇದೇ ನೋಡಿ ನಮ್ಮೂರ್ ಸ್ಕೂಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹೊಸದೇವರಟ್ಟಿ, ಚಳ್ಳಕೆರೆ ತಾಲೂಕ್, ಚಿತ್ರದುರ್ಗ ಜಿಲ್ಲೆ. ಇದ್ದವನ್ನ ಈಗ ಮಾಡಿ ಸ್ವಲ್ಪ ತಲೆನೋತಿತ್ತಂತ ಟ್ಯಾಬ್ಲೆಟ್ ತಗೊಂಡು ಹೊಲದ ಕಡೆಗೆ ಹೊರಟ್ವಿ. ಇವಾಗ ನೋಡಿ ನಮ್ಮ ಹೊಲದ ಹತ್ರ ಹೋಗ್ತಿದ್ದೀವಿ. ಹೊಲಕ್ಕೆ ಯಾವುದೇ ಬೆಳೆ ಇಡೋಕ್ಕೂ ಮುಂಚೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ನಾನು ಕೂಡ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡ್ ಬಂದಿದ್ದೆ. ಈಗ ನಾನು ತಂದಿರೋ ಅರಿಶಿನ ಕುಂಕುಮನ ಸಸಿಗೆಲ್ಲ ಇಟ್ಟು ಏನು ಕಾಯಿ ಹೊಡಿಸಿ ಪೂಜೆ ಮಾಡೋಣ ಅನ್ನೋಷ್ಟರಲ್ಲಿ ಕಾಲವಿಂದ ನೀರು ಹರ್ಕೊಂಡು ಬಂದ್ಬಿಟ್ವು. 12 ಗಂಟೆಗೆ ಬರೋದು ಕರೆಂಟು. ನಾವು ಮಧ್ಯಾಹ್ನ ಹಂಗೆ ಹೋಗಿದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ಟ್ರೈನೆಲ್ಲ ಈ ಕಡೆ ಸೈಡ್ ಇಟ್ಟು ಈ ಕಡೆ ನಿಂತ್ಕೊಂಡು ಪೂಜೆ ಮಾಡಿ ನೀರು ಬರ್ತವೆ ಅಂತ ಹೇಳಿ ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಾನು ಟ್ರೈನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ ಪೂಜೆ ಮಾಡೋಣ ಅಂತ. ಇಷ್ಟಕ್ಕೂ ಒಂದು ದಿನ ಸಸಿ ಹಾಕೋಕ್ಕಾಗಲ್ಲ ಅಂತೇಳಿ ಇವತ್ತು ಬರೀ 15,000 ತಂದಿದ್ರು ಅಷ್ಟೇ. ಅಂದರೆ ಕರೆಂಟ್ ಬರೀ 4 ಗಂಟೆ ಅಷ್ಟೇ ಇರೋದು, ನೀರು ಕೂಡ ಹರ್ಸೋಕ್ಕಾಗಲ್ಲ. ಅದರಲ್ಲಿ ಕೂಲರ್ ಕೂಡ ಬರೀ 3 ಬಂದಿದ್ದು, ಇದೆಷ್ಟು ಕಂಪ್ಲೀಟ್ ಆಗಲ್ಲ ಅಂತೇಳಿ ಅಷ್ಟೇ ತೊಗೊಂಬಂದಿದ್ದು. ನಮ್ಮೂರಿಂದ ಕೆಲಸದವರು ತುಂಬ ಜನ ಸಿಗಲಿಲ್ಲ, ಒಬ್ಬರೇ ಸಿಕ್ಕಿದ್ರು. ಅದಕ್ಕೆ ಬೇರೆ ಊರಿಂದ ಇಬ್ಬರನ್ನ ಕರ್ಕೊಂಬಂದಿದ್ವಿ. ಟೋಟಲ್ 3 ಆದರು. ಗಾಳಿಯಲ್ಲಿ ಉದ್ನ ಕಡೆ ಹಚ್ಚೋದೇ ಕಷ್ಟ ಆಗಿತ್ತು. ಹೇಗೋ ಮಾಡಿ ನಮ್ಮ ಮನೆಯವ್ರ ಹೆಲ್ಪಿಂದ ಉದ್ನ ಕಡ್ಡಿ ಹಚ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ.
ಪೂಜೆ ಎಲ್ಲ ಮುಗಿಸಿ ಈಗ ಸಸಿ ಇಡೋಣ ಅಂತ ಹೊರಟ್ವಿ. ಇವ ಯಾರೇ? ಯಾರು ಎಲ್ಲ ನಾನೇ, ಬಿಸಿಲು ಜಾಸ್ತಿ ಇತ್ತಂತ ಟವಲ್ ಕಟ್ಕೊಂಡಿದ್ದೀನಿ. ಇವಾಗ ಸಾಲಿಗೆ ನೀರು ಬಿಟ್ಟಿದ್ದಾರೆ. ಈ ಸಾಲ್ ಫುಲ್ಲು ಕೆಳಗಡೆವರೆಗೂ ನೀರು ಹರಿದ್ಮೇಲೆ ನಾವು ಸಸಿ ನಾಟಿ ಮಾಡಬೇಕು. ನಾವು ಹಾಕ್ತಿರೋದು ಯಾವ ಸಸಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ಫುಲ್ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಈ ಕಡೆ ಒಂದು ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀವಿ. ಇದು ಇನ್ನೂ ಚಿಕ್ಕದು, 1 ತಿಂಗಳಾಗಿದೆ ಹಾಕಿ. ಇನ್ನು ಆ ಕಡೆ ಒಂದು 1.5 ತಿಂಗಳಾಗಿದೆ ನೋಡಿ, ಅದಾಗಲೇ ದೊಡ್ಡದಾಗಿದೆ. ಚೆನ್ನಾಗಿದೆ ಈರುಳ್ಳಿ, ಯಾವ ರೋಗನೂ ಇಲ್ಲ, ಏನೂ ಇಲ್ಲ, ಚೆನ್ನಾಗಿದೆ. ಇವಾಗ ನಿಮಗೆ ಝೂಮಾಗಿ ತೋರಿಸ್ತೀನಿ. ಇದು ಫುಲ್ ಮೇಲ್ವರೆಗೂ ಹಾಕಿದ್ದೀವಿ, ಕೆಳಗಡೆದು ಮಾತ್ರ ಮೊನ್ನೆ 1 ತಿಂಗಳಾಗಿದೆ ಅಷ್ಟೇ ಹಾಕಿ. ಒಂದು 7-7.5 kg ಹಾಕಿದ್ದೀವಿ ಈರುಳ್ಳಿನ. ಇವಾಗ ಇದಿಷ್ಟಕ್ಕೂ ಕೂಡ ಸಸಿ ಹಾಕಬೇಕು. ಇದು ಸುಮಾರು 1.25 ಎಕರೆ ಇದೆ. ಇನ್ನೇನು ಸಸಿ ಇಡ್ತಿದ್ವಿ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು. ನಮ್ಮ ಗಾಡಿ ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ ನೋಡಿ ಎಲ್ರೂ. ಸುಮಾರು 1-2 ಗಂಟೆವರೆಗೂ ಮಳೆ ಬಂತು. ಅದರಲ್ಲೇ ತಂದಿರೋದ್ರಲ್ಲಿ ಒಂದು ಅರ್ಧ ಹಾಕಿದ್ವಿ ಅಷ್ಟೇ, ಇನ್ನು ಅರ್ಧ ಟ್ರೈ ಅಲ್ಲೇ ನಮ್ಮ ಹೊಲದಲ್ಲೇ ಇಟ್ಟು ಬಂದ್ವಿ. ಮಳೆ ನಿಲ್ಲೇ ಇಲ್ಲ, ಜಿನಿ 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 ಅಂತಾನೆ ಬರ್ತಿತ್ತು ಮಳೆ ಫುಲ್ ಆ ಡೇ. ಇವತ್ತು ಕಂಪ್ಲೀಟ್ ಆಗಲ್ಲ ಅಂತೇಳಿ ತಂದಿರೋ ತಿಂಡಿ ತಿಂದು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇನ್ನೂ ಮಳೆ ನಿಲ್ಲೇ ಇಲ್ಲ, ಫುಲ್ಲು ಜೋರಾಯಿತು ನೋಡಿ, ಎಷ್ಟು ಜೋರಾಗಿ ಬರ್ತಿದೆ ಮಳೆ ಅಂತ. ಮನೆಗೆ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸಾಂಬಾರು ಮಾಡೋಷ್ಟರಲ್ಲಿ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಮನೇಲಿ ಮೊಟ್ಟೆ ಇದ್ವು ಅಂತ ಎಗ್ ರೈಸ್ ಮಾಡಿದೆ. ಅವ್ರಿಗೆಲ್ಲ ಹಾಕೊಟ್ಟು ಮಕ್ಳಿಗೂ ಕೂಡ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿ ಮಲ್ಕೊಂಡೆ. ಇಷ್ಟ ಇವತ್ತು. ನೆಕ್ಸ್ಟ್ ಡೇ ಅದೇ ಡೈಲಿ ರೊಟೀನ್ ಮುಗಿಸ್ಕೊಂಡು ಇನ್ನೂ ಕೆಲಸ ಇದೆ ಅಂತ ಹೊಲಕ್ಕೆ ಹೋದ್ವಿ. ನೆನ್ನೆ ನೋಡಿ ಇಷ್ಟೇ ಹಾಕಿದ್ದು. ಮೇಲ್ಗಡೆ ಕಾಲುವೆಲ್ಲ ಒಂದು ಅರ್ಧ ಹಾಕಿದ್ವಿ, ಕೆಳಗಡೆ ಕಾಲುವೆಲ್ಲ ಒಂದು ಅರ್ಧ ಹಾಕಿದ್ವಿ. ಯಾಕಂದರೆ ಕೆಳಗಡೆನೂ ಕೂಡ ನೀರು ಬಿಟ್ಕೊಂಡಿದ್ವಿ, ಮೇಲ್ಗಡೆನೂ ಕೂಡ ನೀರು ಬಿಟ್ಕೊಂಡಿದ್ವಿ. ಒಂದೇ ಕಡೆ ಅಂದರೆ ಆಗಲ್ಲ ಅಂತೇಳಿ. ಮಳೆ ಬಂದಿರೋದ್ರಿಂದ ನೆಲೆ ಸ್ವಲ್ಪ ನಮ್ಮಾಗಿತ್ತು, ನೀರು ಕೂಡ ಚೆನ್ನಾಗಿ ಹರಿದು ಕೆಲಸ ಕೂಡ ಚೆನ್ನಾಗಿ ಸಾಕ್ತು ಇವತ್ತು. ನೆನ್ನೆ ಒಂದು ಅರ್ಧ ಸಸಿ ಉಳಿದಿದ್ದಾವೆ ಅಂತೇಳಿ ಇವತ್ತು ಒಂದು 5,000 ತೊಗೊಂಬಂದಿದ್ರು. ಮತ್ತೇನು ಮಳೆ ಬರಲಿಲ್ಲ, ಕೆಲಸ ಕೂಡ ಚೆನ್ನಾಗಿ ಸಾಕ್ತು ಇವತ್ತು. ನೆನ್ನೆಗೆ ಇವತ್ತಿಗೆ ಸೇರಿ ಒಂದು 20,000 ಸಸಿ ಹಾಕಿದ್ದೀವಿ ಇದಿಷ್ಟಕ್ಕೆ. ಮತ್ತು ನೆಕ್ಸ್ಟ್ ಡೇ 14,000 ಸಸಿ ತೊಗೊಂಬಂದಿದ್ರು. ಇನ್ನೂ ಇವು ಆಗ್ತವೋ ಇಲ್ಲ ಗೊತ್ತಿಲ್ಲ. ಮತ್ತು ಗಾಡಿ ಇದೆ, ಅದರಲ್ಲೇ ಹಾಕೊಂಡು ಬಂದಿರೋದು ಇವನ್ನ. ಮತ್ತು ನಾನು ಟ್ರೈನೆಲ್ಲ ಪುಟ್ಟಿಯಲ್ಲಿ ಜೋಡಿಸ್ತಿದ್ದೀನಿ ನೋಡಿ, ಅವ್ರಿಗೆ ತೊಗೊಂಡೋಗಿ ಕೊಡೋಕ್ಕೆ ಈಸಿ ಆಗುತ್ತೆ ಅಂತ. ಒಂದು ಅವ್ರಿಗೆ ತೊಗೊಂಡೋಗಿ ಕೊಡೋಕ್ಕಾಗಲ್ಲ, ಹಿಂಗೆ ಪುಟ್ಟಿಯರಾದರೂ ಜೋಡಿಸ್ಕೊಂಡು ಒಂದು 4-5 ಇಟ್ಕೊಂಡು ಹೋಗ್ಬೇಕಂತ ಜೋಡಿಸ್ಕೊತಿದ್ದೀನಿ. ಇವತ್ತು ಕೂಡ ಫುಲ್ ಮಳೆ ಆಗ್ಬಿಟ್ಟಿತ್ತು. ಮಳೆ ಬರೋಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತೇಳಿ ಹೊಲದ ಕಡೆ ಹೊರಟ್ವಿ. ನಿನ್ನೆ ಬಂದಿರೋದ್ರಲ್ಲಿ ಒಬ್ಬರು ಕ್ಯಾನ್ಸಲ್ ಆಗಿದ್ರು, ಅದಕ್ಕೆ ಅವ್ರ ಬದಲು ನಮ್ಮಮ್ಮ ಬಂದಿದ್ದಾರೆ ಇವತ್ತು. ಇವತ್ತು ಕೂಡ ಒಂದು 30 ಸಾಲ ಇಡೋಷ್ಟರಲ್ಲಿ ಮಳೆ ಬಂದ್ಬಿಡ್ತು, ಅದಕ್ಕೆ ಎಲ್ಲರೂ ಗಾಡೀಲಿ ಬಂದು ಕೂತ್ಕೊಂಡ್ವಿ. ನೋಡ್ರಿ ಗಾಡಿಯಲ್ಲಿ ಮಳೆ ಬರ್ತಿದೆ, रुको जरा सबर करो. ಗಾಡಿಯಲ್ಲಿ ಮಳೆ ಬರ್ತಿದೆ, ಡಿಪ್ರೆಷನ್ ನೋಡಿ. ಮಳೆ ಬಿಡೋಷ್ಟರಲ್ಲಿ 3-3:30 ಆಯಿತು. ಹೊಟ್ಟೆ ಇಷ್ಟವಾಗಿದೆ ಅಂತ ನಮ್ಮ ಮನೆಯವ್ರು ಹೋಗಿ ಮೆಣಸಿನ್ಕಾಯಿ ಮಡಕೆ ತೊಗೊಂಬಂದಿರೋ ನೋಡಿ, ಎಲ್ಲ ತಿಂತಿದ್ದೀವಿ. ಸ್ವಲ್ಪ ತಿಂದು ಅವ್ರಿಗೊಂದು ಸ್ವಲ್ಪ ಉಳಿಸಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ಇನ್ನೊಂದು ಲಾಸ್ಟ್ ಕಾಲೇವಿದೆ ಅಷ್ಟೇ, 1 ಗಂಟೆಲಿ ಮುಗ್ದೋಗ್ಬೋದು. ಆಗಲ್ಲ ಅಂತೇಳಿ ಕರೆಂಟ್ ಹೋದ್ಮೇಲೆ ಪಾಪ ನಮ್ಮ ಮನೆಯವರು ಕೂಡ ಬಂದಿದ್ರು ನಾಟಿ ಮಾಡೋಕ್ಕೆ. ಅವ್ರು ನಮ್ಗಿಂತ ಚೆನ್ನಾಗಿ ನಾಟಿ ಮಾಡ್ತಿದ್ರು. ಫೈನಲಿ ಗೈಸ್ ವಿ ಆರ್ ಕಂಪ್ಲೀಟೆಡ್. ಎಲ್ಲ ಫುಲ್ ಇಟ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಟೋಟಲ್ ಇದು 1.25 ಎಕರೆ ಇದೆ. ಇದಕ್ಕೆ 34,000 ಸಸಿ ಬೇಕಾಯಿತು ನೋಡಿ. ನಮಗೆ ಇದನ್ನ ಕಂಪ್ಲೀಟ್ ಮಾಡೋಕ್ಕೆ 3 ಡೇಸ್ ಬೇಕಾಯಿತು. ನಾವು 80 ಪೈಸೆಗೆ ಒಂದು ಸಸಿ ತೊಗೊಂಬಂದಿದ್ದು. 34,000ಕ್ಕೆ ಎಷ್ಟಾಗುತ್ತೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾವು ಹಾಕಿದ್ದು ಎಲೆಕೋಸು ಸಸಿ ಅಂದರೆ ಕ್ಯಾಬೇಜ್. ನಮ್ಮ ಹೊಲಕ್ಕೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಹೇಳಿ ನಮ್ಮ ಮನೆ ಕಡೆಗೆ ಹೊರಟ್ವಿ. ಮತ್ತು ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.